ರಾಜಕೀಯ ಜಂಜಾಟದ ನಡುವೆ ಮುಕ್ತಿ ಮಂದಿರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಧ್ಯಾನ, ಜಪ, ತಪ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಖಾಸಗಿಯಾಗಿ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿದ್ದೇನೆ, ದೇವರಿಗೆ ಪೂಜೆ ಮಾಡಿಸಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಇದೇ ವೇಳೆ ನೊಣವಿನಕೆರೆ ಶ್ರೀಗಳು ನೀವು ಮುಂದೆ ಸಿಎಂ ಆಗ್ತೀರಾ ಅಂತ ಹೇಳಿದ್ದಾರೆ ಎಂಬ ವಿಚಾರದ ಬಗ್ಗೆ ಮಾತನಾಡಿದಂತಹ ಡಿಕೆಶಿ, ನಾನು ಇಲ್ಲಿ ಕುಳಿತಿದ್ದೇನಲ್ಲ, ಆ ಶಕ್ತಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ನಾನು ಏನೂ ಮಾತನಾಡೋದಿಲ್ಲ, ಟೈಮ್ ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಕಾಲ ನಾನು ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ಕಾಲ ನಾನು ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ಮುಕ್ತಿ ಮಂದಿರದಲ್ಲಿ ಡಿಕೆಶಿ ಪೂಜೆ ಮಾಡಿಸಿದ ವಿಚಾರದ ಬಗ್ಗೆ ಮಾತನಾಡಿದ ವಿಮಲಾ ರೇಣುಕಾ ಮುನಿ ಶಿವಾಚಾರ್ಯರು ಸಿಎಂ ಸ್ಥಾನದ ಬಗ್ಗೆ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದಾರೆ. ಆತ್ಮ ಸಂತೋಷದಿಂದ ನಿವೇದನೆ ಮಾಡಿಕೊಂಡಿದ್ದಾರೆ. ಗುರುಗಳು ಡಿಕೆಶಿ ಅವರಿಗೆ ಆಶೀರ್ವಾದ ಮಾಡಲಿ. ಮುಂದಿನ ದಿನಗಳಲ್ಲಿ ಶೀಘ್ರವೇ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯ ಸ್ಥಾನ, ದೊಡ್ಡ ಹುದ್ದೆ ಸಿಗಲಿ ಅಂತ ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಅವರಿಗೆ ಬಂದಿರುವಂತಹ ಕಷ್ಟಗಳು ದೂರ ಆಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಮಾಡಿದ್ದೇವೆ ಪೂಜೆ, ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಜಗದ್ಗುರು ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ ಖರ್ಗೆ, ಯಾರೆಲ್ಲ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಿದೆ. ಕಾಂಗ್ರೆಸ್ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಇಟ್ಕೊಂಡಿದೆ, ಅದಕ್ಕೆ ವಿರೋಧವಾಗಿ ನಡೆದುಕೊಂಡವರ ಮೇಲೆ ಕ್ರಮ ಆಗುತ್ತೆ. ವೈಯಕ್ತಿಕವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಮಾಹಿತಿ ಇಟ್ಕೊಂಡು ಕ್ರಮ ಮಾಡಿದ್ದಾರೆ ಅಂತ ಹೇಳಿದರು. ಯಾರು ಯಾವಾಗ ಏನೇನು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅವಾಗ ಸಂದರ್ಭ ಪ್ರಕಾರ ನಾವು ಆ್ಯಕ್ಷನ್ ತೊಗೊಂಡಿದ್ವಿ, ಕಂಪ್ಲೇಂಟ್ ಬಂದಾಗೆಲ್ಲ. ಆಮೇಲೆ ಏನೇ ಇದ್ರೂ ನೋಬಡಿ ಈಸ್ ಅಬೌವ್ ಪಾರ್ಟಿ. ಅದು ಇದಕ್ಕೆ ಸಮಾಜದ ಲೇಪಗಳೆಲ್ಲ ಹಚ್ಚಬಾರ್ದು ಯಾರು. ಈಗ ನಮ್ಮ ರಾಜ್ಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ನಾವು ಅಳವಡಿಸ್ಕೊತಾ ಇದ್ದೀವಿ. ಸಮಬಾಳು ಸಮಪಾಲು, ಎಲ್ಲರಿಗೂ ಅವಕಾಶ ಇದೆ ನಮ್ಮ ಪಕ್ಷದಲ್ಲಿ. ಸುಮ್ಮನೆ ಯಾರೋ ಒಬ್ಬರು ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಿಲ್ಲ ನಾವಿಲ್ಲಿ. ಯಾರು ಯಾವಾಗ ಏನೇನು ಆ್ಯಂಟಿ ಪಾರ್ಟಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತರನ್ನ ಜೆಡಿಎಸ್ ಸೆಳೆಯುವ ಚರ್ಚೆ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಅಸಮಾಧಾನಿತ ಅಲ್ಪಸಂಖ್ಯಾತರನ್ನ ಸೆಳೆಯಲು ಪ್ರಯತ್ನವಿಲ್ಲ. ಮಾಡಿದ್ದ ತಪ್ಪನ್ನ ಮತ್ತೆ ಮತ್ತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿನ ಅಸಮಾಧಾನವನ್ನ ದುರುಪಯೋಗಪಡಿಸಿಕೊಳ್ಳಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದ ಕೆಲ ತೀರ್ಮಾನ ಮಾಡಬೇಕಾಗಿದೆ. ಈ ಹಿಂದೆ ನಮಗೆ ತುಂಬಾ ಅನುಭವವಾಗಿದ್ದು ಆ ವಿಷಯಕ್ಕೆ ಕೈ ಹಾಕಲು ಹೋಗಲ್ಲ ಅಂದಿದ್ದಾರೆ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಕೆಲವು ತೀರ್ಮಾನಗಳು ಮಾಡಬೇಕಾಗುತ್ತೆ. ನಾವು ಯಾವುದೋ ಒಂದು ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದಲ್ಲಿ. ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನು ದುರುಪಯೋಗಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಗಳ ಹಿಡಿದ್ರು ಅನ್ನಾಗಿ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕಿ. ಸಿಎಂ ಅಸಹಾಯಕರಾಗಿದ್ದಾರೆ ಎಂಬ ಮಾಜಿ ಸಚಿವ ರಾಜಣ್ಣ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನಮ್ಮ ಸಿಎಂ ಬಹಳ ಗಟ್ಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಂದು ಅಸಹಾಯಕರಾಗಿಲ್ಲ.
ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ರೂ ಕ್ರಮ ಆಗುತ್ತೆ. ನಾನು ಪಕ್ಷದ ಉಲ್ಲಂಘನೆ ಮಾಡಿದ್ರೂ ನಮ್ಮ ಮೇಲೆ ಕೂಡ ಕ್ರಮ ಆಗುತ್ತೆ. ಪಕ್ಷದ ಶಿಸ್ತು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರೂ ಪಕ್ಷದ ನಿಯಮಗಳನ್ನು ಪಾಲಿಸಬೇಕು. ಯಾವ ಸಮಾಜದ ವಿರುದ್ಧ ನಮ್ಮ ಪಕ್ಷ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಅವರು ಯಾವ ಕಾರಣಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಭಾಳ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುಗಳಿಂದ ಕಾಪಾಡುವಂಥ ದೃಷ್ಟಿಯಲ್ಲಿ ಒಂದು ಹೊಸ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ಸಿಎಂ ಅವರು ಯಾವ ಕಾರಣಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಭಾಳ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ಕಾಂಗ್ರೆಸ್ಗೆ ಉಪಚುನಾವಣೆಯ ಫಲಿತಾಂಶದ ಭಯ ಎದುರಾಗಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಮೇ 5ರ ಬಳಿಕ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಲಿದೆ ಅನ್ನೋದನ್ನ ಕಾದು ನೋಡಿ ಎನ್ನುವ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವನ್ನ ರಕ್ಷಣೆ ಮಾಡುವ ಕಾಂಗ್ರೆಸ್ನವರು ಯಾಕೆ ಒಂದು ಕಮ್ಯುನಿಟಿ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ? 1 ವರ್ಷದಿಂದ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡು ಬಂದ್ರು. ಈಗಿನ ಬೆಳವಣಿಗೆ ಕ್ರಾಂತಿಗೆ ಅಡಿಪಾಯ ಆಗುತ್ತಾ ನೋಡೋಣ ಅಂದಿದ್ದಾರೆ. ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಯಾಕೆಂದರೆ ಇಲ್ಲೇನು ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿರಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಅವರಿಗೆ ಕ್ಲಾರಿಫಿಕೇಷನ್ ಕೊಟ್ಕೊಂಡವರು, ನಾವು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡವ್ರೆ. ಅವರು ಹೇಳಿದ್ದಾರೆ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳಿ. ಕೆಲವು ನಾಯಕರು JDS ಕಡೆ ಮುಖ ಮಾಡಿದ್ದಾರೆ. ಕೆಲವು ನಾನು ಯಾರ ಸಂಪರ್ಕದಲ್ಲಿ ನನ್ನ ಜೊತೆ ಅಂತೂ ಯಾರು ಸಂಪರ್ಕದಲ್ಲೂ ಇಲ್ಲ, ಚರ್ಚೆನೂ ಮಾಡಿಲ್ಲ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಫೇಲ್ ಆದ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವು ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧಿಸಿಲ್ಲ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆದ್ರೀಗ ಡಿಲಿಮಿಟೇಷನ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ತರ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ತಂದವರು ನಾವು. ತಮಿಳುನಾಡು, ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆ ಬಿಜೆಪಿಯವರು ರಾಜಕೀಯ ಶುರು ಮಾಡಿದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಭಾಷಣ ಮಾಡ್ತಾರೆ. 2023ರಲ್ಲಿ ಬಿಲ್ ಪಾಸ್ ಆದಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಜಾರಿ ಯಾಕೆ ಮಾಡಲಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲಿ, ಯಾಕೆ ಜಾರಿ ಕೊಡಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲಿ ಜಾರಿ ಕೊಡಬಹುದಾಗಿತ್ತಲ್ಲ, ಈಗಲೂ ಕೊಡಬಹುದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಇನ್ನೇನು ಮಾಡ್ತಾರೆ ಅವರು? ರಾಜಕೀಯ ಡಿಮಾನಿಟೈಸೇಷನ್, ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂಥ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ UPA ಬಂದ ಮೇಲೆ UPA ಎಲ್ಲ ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ NDA ಗೌರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? ಮೋದಿಯವರ ನಿನ್ನೆ ಭಾಷಣ ಕೇಳಿದೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸಾರಿ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವ್ರ ಭಾಷಣ ದೇಶನ ಉದ್ದೇಶಿಸಿ ಮಾತನಾಡುವಂಥದ್ದು ಯಾವ ಒಂದು ಘನತೆ ಗೌರವ ಇರಬೇಕು, ಯಾವ ಡೆಕೋರಮ್ ಇರಬೇಕು. ಪದೇ ಪದೇ ಕಾಂಗ್ರೆಸ್ಸು TMC DMK ಇದನ್ನು ಮಾಡ್ಕೊಂಡು ಹೋಗಿ ಅದನ್ನು ಮಾಡಿದ್ರು. ತರಾತುರಿಯಲ್ಲಿ ಮಾಡುವಂಥದ್ದು ಏನೋ ಅವಕಾಶ ಇತ್ತು. ಎಲ್ಲರಿಗೂ ಬಂದು ಚರ್ಚೆ ಮಾಡಬೇಕಾಗಿತ್ತು, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಚರ್ಚೆ ಮಾಡಿ ಡಿಲಿಮಿಟೇಷನ್ ಆತಂಕಗಳು. ಹಾಗಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ನಾವು ದಕ್ಷಿಣ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ವಿ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ವಿಫಲವಾದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಬಿಲ್ನಿಂದ SC ST ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇತ್ತು.
ದಕ್ಷಿಣ ಭಾರತದ ರಾಜ್ಯಗಳಿಗೆ ವಿರುದ್ಧವಾಗಿದ್ದು ನಾವು ಎಲ್ಲ ಪಕ್ಷಗಳು ಕೂಡ ವಿರೋಧ ಮಾಡಿದ್ವು. ಮಹಿಳಾ ಮೀಸಲಾತಿ ಬಿಲ್ಗೂ ಡಿಮಿಲಿಟೇಷನ್ ಬಿಲ್ಗೂ ಕೂಡ ವ್ಯತ್ಯಾಸ ಇದೆ. ಮೋದಿ 2023ರಲ್ಲಿ ನಾರಿ ಶಕ್ತಿ ಬಿಲ್ ಮಂಡನೆ ಮಾಡಿದ್ದು ಎಲ್ಲಾ ಪಕ್ಷದ ನಾಯಕರು ಸಹಮತ ವ್ಯಕ್ತಪಡಿಸಿದ್ರು. ಆದರೆ 40 ತಿಂಗಳಾದ್ರೂ ಮೋದಿ ಯಾಕೆ ಮುಂಚೂಣಿಯಲ್ಲಿ ತಂದಿರಲಿಲ್ಲ? ಇಷ್ಟು ದಿನ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ ಯಾಕೆ? ಇದನ್ನ ನಾವು ಖಂಡಿಸ್ತೀನಿ. ಮೋದಿ ಅವರು ರಾಜಕೀಯ ದಾಳವನ್ನ ಉರುಳಿಸುತ್ತಿದ್ದಾರೆ. ನಾವು ಮಹಿಳಾ ಮೀಸಲಾತಿ ಪರ ಇದ್ದೇವೆ ಅನ್ನುವ ಮೂಲಕ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. Yesterday, delimitation bill was defeated, and delimitation bill is against SC/ST, against the states which are going for election. That's why all parties decided to take steps to all together defeat it. ಬೆಂಗಳೂರಿನಲ್ಲಿ ನಡೆದ ಸಬಲ ನಾರಿ ಸಮರ್ಥ ಭಾರತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಶಾಸಕ ಸಿಕೆ ರಾಮಮೂರ್ತಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪೂಜನೀಯ ಸ್ಥಾನದಲ್ಲಿ ನೋಡುವ ಮಹಿಳೆಯರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸಿ ಅವಮಾನ ಮಾಡಿದ್ದಾರೆ. ರಸ್ತೆಗಳಲ್ಲಿ ಬೆಂಗಳೂರಿನ ಮಹಿಳೆಯರು ಬೀದಿಗಿಳಿಬೇಕು. ಮತ ಹಾಕೋಕೆ, ಪಕ್ಷ ಕಟ್ಟೋಕೆ ಮಹಿಳೆಯರು ಬೇಕು. ಮೀಸಲಾತಿಗೆ ಮಹಿಳೆಯರು ಬೇಡವೇ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ, ಚಿಕ್ಕಮಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 50% ರಿಸರ್ವೇಷನ್ನು, ಇದೇ ರಿಸರ್ವೇಷನ್ನು ಯಾರು ತಗೊಂಡ್ಬಂದ್ರು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಈ ರಿಸರ್ವೇಷನ್ನ ತಗೊಂಡ್ಬಂದ್ರು. ಆದರೆ ಇವತ್ತು ಅವರೇ ಮಾಡಿದ ರಿಸರ್ವೇಷನ್ನಲ್ಲಿ 33% ಮಹಿಳೆಯರಿಗೆ ನರೇಂದ್ರ ಮೋದಿರವರು ಬಿಲ್ಲನ್ನು ತಗೊಂಬಂದಾಗ ಇದೇ ಕಾಂಗ್ರೆಸ್ ಅವಮಾನ ಮಾಡಿದೆ. ಬರೀ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಮಾಡಿಲ್ಲ. ಇವತ್ತು ಮಾಡೋ ಈ ಬಿಲ್ಗಳನ್ನ ಕೇಂದ್ರ ಸರ್ಕಾರಗಳು, ಕಾಂಗ್ರೆಸ್ನ ಸರ್ಕಾರಗಳು ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಾವು ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಈ ಬಿಲ್ಲಿಗೆ ನಾವು ಸಪೋರ್ಟ್ ಅನ್ನ ಕೊಟ್ಟಿದ್ದೀವಿ. ಇದು ಬಿಜೆಪಿಯ ಬಿಹೇವಿಯರ್. ಇನ್ನು ಕಾಂಗ್ರೆಸ್ ಪಾರ್ಟಿಯ ಬಿಹೇವಿಯರ್ 92 ಇಂದ ಇವತ್ತಿನವರೆಗೆ ಒಂದಲ್ಲ ಇನ್ನೊಂದು ಕಾರಣ ನೆಪ ಕೊಟ್ಕೊಂಡು ಮಹಿಳಾ ಮೀಸಲಾತಿ ಬಿಲ್ಲನ್ನ ಹೇಗಾದ್ರೂ ಮಾಡಿ ಅದನ್ನ ಡಿಫೀಟ್ ಮಾಡಿರುವಂತದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್. ಮೀಸಲಾತಿಯ ಸೋಲು ಇದು NDA ಸೋಲಲ್ಲ, ಇದು ಪ್ರಧಾನಮಂತ್ರಿಗಳ ಸೋಲಲ್ಲ, ಇದು ಪ್ರಜಾಪ್ರಭುತ್ವದ ಸೋಲಾಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನವರು ಮತ್ತು ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮತ್ತು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸ್ವಾಗತ ಕೋರಿದ್ದಾರೆ. ಬಳಿಕ ಬಿಜೆಪಿ ಕಚೇರಿಯಲ್ಲಿ ಅನುರಾಗ್ ಸಿಂಗ್ ಠಾಕೂರ್ ಸುದ್ದಿಗೋಷ್ಠಿ ನಡೆಸಿದ್ದು, ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸಿ ಕಾಂಗ್ರೆಸ್ ಮತ್ತು ಅಂಗ ಪಕ್ಷಗಳು ತಪ್ಪು ಮಾಡಿವೆ. ಪ್ರತಿ ಬಾರಿಯೂ ಕಾಂಗ್ರೆಸ್ ಮಹಿಳೆಯರಿಗೆ ಮೋಸ ಮಾಡಿದೆ. 2011ರ ಸೆನ್ಸಸ್ ಮಾಡಲು ನಿರ್ಧಾರ ಮಾಡಿದ್ವಿ, ಆದರೆ ಕಾಂಗ್ರೆಸ್ ಇದನ್ನ ವಿರೋಧ ಮಾಡಿದೆ. ರಾಜ್ಯಗಳ ನಡುವೆ ಕಂದಕ ಸೃಷ್ಟಿ ಮಾಡ್ತಾ ಇದೆ. ನಾವು ಉತ್ತರ ಹಾಗೂ ದಕ್ಷಿಣ ರಾಜ್ಯಗಳ ನಡುವೆ ವ್ಯತ್ಯಾಸ ನಮಗೆ ಕಾಣ್ತಾ ಇಲ್ಲ. ದಕ್ಷಿಣ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೂಡ ದುಪ್ಪಟ್ಟು ಆಗ್ತಾ ಇತ್ತು ಎನ್ನುವ ಮೂಲಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಡಾಕ್ಟರ್ ಭೀಮರಾವ್ ಹೆಬ್ಬಾಗಿಲು ವಿವಾದ ಉಂಟಾಗಿದೆ. ಪೊಲೀಸರ ವಿರೋಧದ ಮಧ್ಯೆಯೇ ಗ್ರಾಮಸ್ಥರು ಹೆಬ್ಬಾಗಿಲು ಅನಾವರಣ ಮಾಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಹೆಬ್ಬಾಗಿಲು ಹಾಕಲು ಪಿಡಿಒ ಅನುಮತಿ ನೀಡಿದ್ರು. ಆದರೆ ದೂರೊಂದರ ಮೇರೆಗೆ ಪಿಡಿಒ ಅನುಮತಿಯನ್ನ ತಹಸೀಲ್ದಾರ್ ರದ್ದುಪಡಿಸಿದ್ರು. ಸದ್ಯ ತಹಸೀಲ್ದಾರ್ ಕ್ರಮಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದು, ಇವತ್ತು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಡಾಕ್ಟರ್ ಭೀಮರಾವ್ ಹೆಬ್ಬಾಗಿಲು ಅನಾವರಣ ಮಾಡಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಗಳು ದೀಪಾಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನನ್ನ ತಂದೆಯ ಜೊತೆ ಇರುವ ಹಳೆಯ ಫೋಟೋ ಹಾಕಿ ದೀಪಾಲಿ ತನ್ನ ತಂದೆಯ ಬಗ್ಗೆ ಬರೆದುಕೊಂಡಿದ್ದಾರೆ. ರೈತ ಕುಟುಂಬದಲ್ಲಿ ಜನಿಸಿ ಸಾವಿರಾರು ಪಶು ಮತ್ತು ಡೇರಿ ಮಾಡಿದ್ದಾರೆ. ತನ್ನ ಕೆಲಸಗಳಿಂದಲೇ ಗುರುತಿಸಿಕೊಂಡ ನಾಯಕರಾಗಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಬನ್ನೇರುಘಟ್ಟ ಸಫಾರಿಯಲ್ಲಿ ಸಾಕಾನೆ ವನರಾಜ ಪುಂಡಾಟ ಮಾಡಿದೆ. ಸಫಾರಿ ವಾಹನದ ಸೈಡ್ ಮಿರರ್ ಹೊಡೆದು ಪುಂಡಾಟ ತೋರಿದೆ. ಈ ವೇಳೆ ಪ್ರವಾಸಿಗರು ಕಿರುಚಾಡ್ತಿದ್ದಂತೆ ವನರಾಜ ಸುಮ್ಮನಾಗಿದ್ದು, ವನರಾಜನ ಪುಂಡಾಟಕ್ಕೆ ಪ್ರವಾಸಿಗರು ಬೆಚ್ಚಿಬಿದ್ದಿದ್ದಾರೆ. ಈ ಹಿಂದೆ ರೌಡಿ ರಂಗ ಆನೆ ಜೊತೆ ವನರಾಜ ಫೈಟ್ ಕೂಡ ಮಾಡಿತ್ತು.
ಶಿವಮೊಗ್ಗದ ರಿಪ್ಪನ್ಪೇಟೆಯ ವಿನಾಯಕ ವೃತ್ತದಲ್ಲಿ 2 ಕಾರುಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 2 ಮಕ್ಕಳನ್ನ ಸ್ಕೂಲ್ ಸೇರಿದಂತೆ 4 ಗಂಭೀರ ಗಾಯವಾಗಿದೆ. ಸಾಗರ ಮಾರ್ಗದಿಂದ ಕೊಪ್ಪದತ್ತ ಪ್ರಯಾಣಿಸ್ತಾ ಇದ್ದಂತಹ ಹುಂಡೈ i20 ಕಾರು ಹಾಗೂ ಹೊಸನಗರ ಮಾರ್ಗದಿಂದ ಶಿರಸಿಯತ್ತ ತೆರಳುತ್ತಾ ಇದ್ದಂತಹ ಮಾರುತಿ ಆಲ್ಟೋ ಕಾರುಗಳು ಮುಖಾಮುಖಿ ಡಿಕ್ಕಿಯಾಗಿದೆ. ಸಂಚಾರಿ ಪೊಲೀಸರ ಎದುರಿನಲ್ಲೇ ಕಾರು ಚಾಲಕರಿಬ್ಬರು ಪರಸ್ಪರ ಹೊಡೆದಾಡಿಕೊಂಡಿರುವಂತಹ ಘಟನೆ ಬೆಂಗಳೂರು ಗುಂಜೂರು ಮುಗುಳೂರು ರಸ್ತೆಯಲ್ಲಿ ನಡೆದಿದೆ. ಕಾರಿಗೆ ಕಾರು ಟಚ್ ಆದ ಕಾರಣ ಇಬ್ಬರ ನಡುವೆ ಜಗಳ ಆರಂಭವಾಗಿತ್ತು. ಹೊಡೆದಾಟಕ್ಕೆ ಕಾರಣವಾಗಿದೆ. ಈ ವೇಳೆ ಬಂದಂತಹ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಜಗಳ ಬಿಡಿಸಿದ್ದಾರೆ. ಸದ್ಯ ಈ ಬಗ್ಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ರಸ್ತೆ ಮಧ್ಯೆ ಕೆಟ್ಟು ನಿಂತ ಕೆಎಸ್ಆರ್ಟಿಸಿ ಬಸ್ನ ಪ್ರಯಾಣಿಕರೇ ತಳ್ಕೊಂಡು ಹೋಗಿರುವಂತಹ ಘಟನೆ ಚಿಕ್ಕಮಗಳೂರಿನ ಎನ್ಎಂಸಿ ಸಿಗ್ನಲ್ ಬಳಿ ನಡೆದಿದೆ. ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕಳಸಾಪುರಕ್ಕೆ ಹೋಗ್ತಾ ಇದ್ದಂತಹ ವೇಳೆ ರಸ್ತೆ ಮಧ್ಯೆಯೇ ಬಸ್ ಕೆಟ್ಟು ನಿಂತಿದೆ. ಈ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕರೇ ಬಸ್ ಅನ್ನು ತಳ್ಳಿ ಸುಸ್ತಾಗಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ತಲಕಾಡುವಿನಲ್ಲಿ ಪಂಚಾಯಿತಿ ಅಂದ್ರೆ ಹಣೆ ಬರಹ ಮಾತ್ರ ಬದಲಾಗ್ತಾ ಇಲ್ಲ. ತಲಕಾಡಿನ ಅಭಿವೃದ್ಧಿ ವಿಷಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ತಲಕಾಡು ಪಟ್ಟಣ ಪಂಚಾಯಿತಿಗೆ ಅಧಿಕಾರಿಗಳ ಕೊರತೆ ಇದ್ದು ಖಾಯಂ ಅಧಿಕಾರಿಗಳನ್ನು ನೇಮಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಬರ ಇರೋದ್ರಿಂದ ಟಿ ನರಸೀಪುರ ಪುರಸಭೆ ಅಧಿಕಾರಿಗೆ ಹೆಚ್ಚುವರಿ ಜವಾಬ್ದಾರಿ ಹೊರೆಯಾಗಿದೆ. ಹೀಗಾಗಿ ಖಾಯಂ ಅಧಿಕಾರಿಗಳ ನಿಯೋಜನೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣ ಇನ್ನೂ ನಿಂತಿಲ್ಲ. ಕೆಆರ್ಪೇಟೆಯ 2 ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಕಳ್ಳದಂಧೆ ಎಗ್ಗಿಲ್ಲದೆ ನಡೆದಿದೆ ಎನ್ನಲಾಗಿದೆ. ಅಪ್ರಾಪ್ತ ಗರ್ಭಿಣಿಯರಿಗೂ ಸ್ಕ್ಯಾನಿಂಗ್ ಮಾಡಿರೋದು ಗೊತ್ತಾಗಿದೆ. ಕೆಆರ್ ಪಟ್ಟಣದ ನಾವಿ ಹಾಗೂ ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 2021 ಮೇ 2ರಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದ್ದಂತಹ ಆಕ್ಸಿಜನ್ ದುರಂತದಲ್ಲಿ 36ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಇದೀಗ ಆಕ್ಸಿಜನ್ ದುರಂತದಲ್ಲಿ ಮಡಿದವರ ಕುಟುಂಬಸ್ಥರಿಗೆ ಕೊನೆಗೂ ಸರ್ಕಾರಿ ಕೆಲಸ ಸಿಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಏಪ್ರಿಲ್ 21ರಂದು ಗುಂಡ್ಲುಪೇಟೆಯಲ್ಲಿ ನಡೆಯಲಿರುವಂತಹ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಆದೇಶ ಪತ್ರ ವಿತರಿಸಲಿದ್ದಾರೆ. ದುರಂತದಲ್ಲಿ ನಮ್ಮ ಮನೆಯವರು ಮೇ 3ನೇ ತಾರೀಕು ತೀರ್ಕೊಂಡ್ರು. ಆವತ್ತಿಂದ ಇವತ್ತುವರೆಗೆ ನಾವು ತುಂಬ ಕಷ್ಟಪಟ್ವಿ. ಜೀವನ ಮಾಡೋದೇ ತುಂಬ ಕಷ್ಟ ಆಯಿತು. ಅಂತ್ಯದಲ್ಲಿ ಮಕ್ಕಳು ಓದಿಸ್ಕೊಂಡು ಹೆಂಗಪ್ಪ ಅನ್ನೋಕ್ಕಾಗ್ಬಿಟ್ಟಿತ್ತು. ಆಮೇಲೆ ಭರತ್ ಜೋಡ ಹತ್ರೆಯಲ್ಲಿ ಕಾಂಗ್ರೆಸ್ ಅವರೇ ದುಡಿತಾ ಇದ್ರು ಸರ್. ಅವರೇ ದುಡಿದು ನಮ್ಮನ್ನೆಲ್ಲೂ ಕಳಿಸ್ತವ್ರಲ್ಲ, ಎಲ್ಲನೂ ಅವರೇ ಮಾಡ್ಕೊಂಡು ಹೋಗ್ತಾಯಿದ್ರು. ಸಡನ್ನಾಗಿ ಈ ಥರ ಆಗ್ಬಿಟ್ಟು ನಮ್ಮ ಸಂಸಾರ ಏನೋ ಒಂಥರ ಭಾಳ ಕಷ್ಟಕ್ಕೆ ಸಿಲುಕ್ಬಿಟ್ಟಿದೆ ಸರ್. ಇವಾಗ ಸರ್ಕಾರ ಕೆಲಸ ಕೊಟ್ಟು ನಮಗೆ ಒಂದು ಸ್ವಲ್ಪ ಭರವಸೆ ಕೊಟ್ಟಿದ್ರು. ಭರವಸೆ ಈಡೇರ್ತು ಸರ್. ಸರ್ಕಾರಿ ಕೆಲಸ ಭರವಸೆ DK ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು ಸರ್. ಇವಾಗ ನಮಗೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಳೆ ಸಭೆ ಆಗುತ್ತೆ ಅಂತ ಹೇಳಿದರು. ಆದರೆ ಈವರೆಗೂ 2ನೇ ಸುತ್ತಿನ ಮಾತುಕತೆಗೆ ಯಾವುದೇ ದಿನಾಂಕ ನಿಗದಿಯಾಗಿಲ್ಲ. ಸದ್ಯ ಅಮೆರಿಕ ಇರಾನ್ ಕದನ ವಿರಾಮಕ್ಕೆ 3 ದಿನ ಬಾಕಿ ಮಾತ್ರ ಇರೋದು. ಏಪ್ರಿಲ್ 22ಕ್ಕೆ 15 ದಿನಗಳ ಕದನ ವಿರಾಮ ಅಂತ್ಯವಾಗಲಿದೆ. ಕದನ ವಿರಾಮ ಮುಗಿದ್ರೆ ಮತ್ತೆ ಯುದ್ಧ ಆರಂಭವಾಗುವ ಭೀತಿ ಇದೆ. ಈಗಾಗಲೇ ಹರ್ಮುಜ್ ಜಲಸಂಧಿ ಬಳಿ ಉದ್ವಿಗ್ನ ಸ್ಥಿತಿ ಇದೆ. ಇರಾನ್ನ ನೌಕಾ ಬಂದರುಗಳಿಗೆ ಅಮೆರಿಕ ದಿಗ್ಬಂಧನ ಹಾಕಿದೆ. ಇತ್ತ ಇರಾನ್ ಕೂಡ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ ಧಮಕಿ ಹಾಕ್ತಿದೆ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಗಿದೆ. ಜಲಸಂಧಿ ದಾಟಲು ಬಂದ ಹಡಗುಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಭಾರತದ ಧ್ವಜವಿರುವಂತಹ 2 ಹಡಗುಗಳ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಭಾರತದಲ್ಲಿ ತೈಲ ಹಾಗೂ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಸದ್ಯಕ್ಕೆ ನಿಂತರೂ ಯುದ್ಧ ಭಾರತದ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ದರವನ್ನು ಕೇಂದ್ರ ಸರ್ಕಾರ ನಿರೀಕ್ಷೆಗೂ ಮೀರಿ ಏರಿಕೆ ಮಾಡುತ್ತಾ ಎಂಬ ಅನುಮಾನ ಮೂಡಿದೆ. ಯುದ್ಧದಿಂದ LPG ಪೂರೈಕೆಯ ಸರಪಳಿ ಕಟ್ಟಾಗಿದ್ದು ಮೊದಲಿನ ಸ್ಥಿತಿಗೆ ಬರೋದು ಕನಿಷ್ಠ ಬೇಕಾಗುತ್ತೆ 3 ರಿಂದ 4 ವರ್ಷ ಅನ್ನುವಂತಹ ಅನುಮಾನ ಮೂಡಿಸಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿರುವಂತಹ ಘಟನೆ ರಾಯಚೂರಿನ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ 2500 ಜನ ವಾಸ ಮಾಡ್ತಿದ್ದಾರೆ. ಕಳೆದ 2 ವಾರದಿಂದ ಗ್ರಾಮದಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಗ್ರಾಮಕ್ಕೆ 2-3 ವಾಹನಗಳು ಬರ್ತಾ ಇತ್ತು. ಆದ್ರೀಗ ಒಂದೇ ವಾಹನ ಬರ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆಯಿಂದ ಸಿಲಿಂಡರ್ಗಾಗಿ ಕಾದು ಕುಳಿತಿದ್ರು ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ.
ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಗ್ಯಾಸ್ ಸಿಗದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಗ್ಯಾಸ್ ಹಾಕಿಸಿಕೊಳ್ಳಲು ಬಂದಂತಹ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ಹಾಕಿದ್ರು ಮೇಡಮ್, ಈಗ ಸ್ಟಾಕ್ ಖಾಲಿ ಆಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಗ್ಯಾಸ್ ಸ್ವಲ್ಪ ಹಾಕ್ತಾರೆ, ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಆಟೋ ಜೀವನ ಮಾಡೋದೇ ಭಾರಿ ಕಷ್ಟ ಆಗಿದೆ. ಎಲ್ಲ ಬಂಕ್ನ ಹುಡುಕ್ತಾ ಇದ್ದೀವಿ. ನಮಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಕಸ್ಟಮರ್ನ ಪ್ಯಾಸೆಂಜರ್ನ 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂದರೆ ಯಾರೂ ಕೊಡಲ್ಲ, ಅವರು ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ನಮಗೂ ಬೇಜಾರಾಗಿ ಇವತ್ತು ರಜೆ ಮಾಡಿ ಊರ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಈಗ ಆಟೋ ಸಿಗದಲ್ಲೇ ತುಂಬ ತೊಂದರೆ ಆಗಿದೆ. ನನಗೆ ಮಾತ್ರೆ ತಗೊಳ್ಳೋದು ಕಷ್ಟ ಇದೆ. ನಾನು ದುಡ್ಕೊಂಡು ನಾನು ಮಾತ್ರೆಗಳು ತಗೊಳ್ತಿದ್ದೆ, ಮನೆಗೆ ತಗೊಂಡು ಹೋಗ್ತಿದ್ದೆ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಮುಂದಾಗಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಲಾಗಿದೆ. ಕಳೆದ ವರ್ಷ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದ್ದು, ಹೈಕೋರ್ಟ್ ಏಕಸದಸ್ಯ ಪೀಠವು ಬೈಕ್ ಟ್ಯಾಕ್ಸಿ ಅನಧಿಕೃತ ಅಂತ ತೀರ್ಪು ಕೊಟ್ಟಿತ್ತು. ಹೀಗಾಗಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಏಪ್ರಿಲ್ 23ರೊಳಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಚಿಂತನೆ ನಡೆಸಲಾಗುತ್ತಿದೆ ಅಂತ ನ್ಯೂಸ್ 18ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಒಡಿಶಾದ ಭುವನೇಶ್ವರದಲ್ಲಿ ನಡೆದ 61ನೇ ಫೆಮಿನಾ ಮಿಸ್ ಇಂಡಿಯಾ 2026ರ ಪಟ್ಟ ಕರ್ನಾಟಕದ ಸುಂದರಿ ಸಾಧ್ವಿ ಸೈಲ್ ಪಾಲಾಗಿದೆ. ಸಾಧ್ವಿ ಸೈಲ್ ಅವರು ಕಾರವಾರದ ಶಾಸಕ ಸತೀಶ್ ಸೈಲ್ ಅವರ ಪುತ್ರಿಯಾಗಿದ್ದಾರೆ. ಇನ್ನು ರಾಜನಂದಿನಿ ಪವಾರ್ ಪ್ರಥಮ ರನ್ನರ್ ಅಪ್ ಆದ್ರೆ ಅಶ್ವಿತಾ ದ್ವಿತೀಯ ರನ್ನರ್ ಅಪ್ ಪಟ್ಟ ಅಲಂಕರಿಸಿದ್ದಾರೆ. Contestant number 2, Sadhi Sail from Goa. Getting the crown, winning the moment. Just one time for a dream coming true. ಇವತ್ತು ಮತ್ತು ನಾಳೆ ಅಕ್ಷಯ ತೃತೀಯವಾದ ಹಿನ್ನೆಲೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಗ್ರಾಹಕರ ಜೊತೆ ಅಕ್ಷಯ ತೃತೀಯ ಹಬ್ಬ ಆಚರಿಸ್ತಾ ಇದೆ. ಇವತ್ತು ಬಸವನಗುಡಿಯ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಳಿಗೆಯಲ್ಲಿ ವಿಶೇಷ ಪೂಜೆ ನಡೆಸಲಾಗಿತ್ತು. ಕಾರ್ಯಕ್ರಮಕ್ಕೆ ಹಿರಿಯ ನಟಿ ಸುಧಾರಾಣಿ ಪಾಲ್ಗೊಂಡಿದ್ದರು. ಇನ್ನು ಅಕ್ಷಯ ತೃತೀಯವಾದ್ದರಿಂದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ವಿಶೇಷ ಆಫರ್ಗಳನ್ನು ನೀಡಲಾಗಿದ್ದು, ಚಿನ್ನ ಖರೀದಿಸಿದ ಗ್ರಾಹಕರಿಗೆಲ್ಲ ಬೆಳ್ಳಿ ಲಕ್ಷ್ಮಿ ವಿಗ್ರಹದ ಜೊತೆಗೆ ತಿರುಪತಿ ಲಡ್ಡು ಪ್ರಸಾದ ನೀಡಲಾಗ್ತಾ ಇದೆ. ಅಲ್ಲದೆ 50,000 ಮೇಲ್ಪಟ್ಟ ಚಿನ್ನ ಖರೀದಿಗೆ ವಿಶೇಷ ಉಡುಗೊರೆಗಳನ್ನು ನೀಡಲಾಗ್ತಿದೆ. ಸನಾತನ ಧರ್ಮದಲ್ಲಿ ಹಿಂದೂಗಳ ಹಬ್ಬದಲ್ಲಿ ಇದು ಕೂಡ ಅಕ್ಷಯ ತೃತೀಯ ಕೂಡ ಒಂದು ಹಬ್ಬ. ಅದನ್ನು ನಾವು ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ನಮ್ಮ ಗ್ರಾಹಕರಿಗೆ ಪ್ರತಿ 1 ಗ್ರಾಮು ಗೋಲ್ಡ್ ಜ್ಯುವೆಲ್ರಿ ತಗೊಂಡಾಗ ಕೂಡ 1 ಗ್ರಾಮ್ ಸಿಲ್ವರ್ನ ಫ್ರೀಯಾಗಿ ಕೊಡೋದು ಜೊತೆಗೆ ನಮ್ಮ ಗ್ರಾಹಕರು ಕೂಡ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಬಾರಿ ತಿರುಪತಿಯ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಈ ಬೆಳ್ಳಿ ಲಕ್ಷ್ಮಿ ವಿಗ್ರಹವನ್ನು ಪೂಜೆ ಸಲ್ಲಿಸಿ ಇವತ್ತು ಪ್ರತಿ 50,000 ಮೇಲ್ಪಟ್ಟ ಖರೀದಿಗೆ ಒಂದು ಬಿಲ್ಗೆ ಒಂದು ವಿಗ್ರಹವನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಆ ಲಕ್ಷ್ಮಿಯ ಆಶೀರ್ವಾದ ಸದಾ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ. ಇವತ್ತು ಎಂಥ ಮಹತ್ವದ ದಿನ ಅಂತ ಎಲ್ರಿಗೂ ಗೊತ್ತಿದೆ, ಇಷ್ಟು ಶುಭ ದಿನ ಅಂತಲೂ ಗೊತ್ತಿದೆ. ಸೊ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋಕೆ ಹೋಗೋದಿಲ್ಲ. ಬಂಗಾರ ಬಲುಬಾರ ಅಂತ ಅವ್ರು ಹೇಳ್ದಂಗೆ ಇವತ್ತಿನ ದಿನ ಎಷ್ಟು ಬಂಗಾರ ಬೆಲೆ ಏರಿಕೆ ಆಗಿದೆ. ಆದರೂ ಜನಗಳು ಅದನ್ನು ಖರೀದಿ ಮಾಡಲಿ, ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗಿ ಚಿನ್ನದ ಹಾಗೇನೆ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸಿಗಲಿ, ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ.